ಓಂ ಪಂಚವೃತ್ತಿ ಮನೋವತ್ ವ್ಯಪದಿಶ್ಯತೆ. 2ನೇ ಅಧ್ಯಾಯದ 4ನೇ ಪಾದದ 13ನೇ ಸೂತ್ರ ಇದು. ಪಂಚವೃತ್ತಿ ಅಧಿಕರಣ ಅಂತ ಇದೊಂದು ಅಧಿಕರಣ. ಆ ಅಧಿಕರಣಕ್ಕನುಗುಣವಾಗಿ ಏನು ವಿಷಯ ಬಂದಿದೆ ಮತ್ತದು ಯಾವ ಪ್ರಶ್ನೆಗೆ ಉತ್ತರ ರೂಪವಾಗಿದೆ ಅಂತ ಅನ್ನೋದನ್ನೆಲ್ಲ ಈಗ ನೋಡಬೇಕು. ಅಲ್ಲಿ ಕೌಂಡಿನ್ಯ ಶ್ರುತಿ ಅಂತ ಒಂದನ್ನು ಉದ್ಧರಿಸ್ತಾರೆ. ಸರ್ವೇ ವಾಯುದೇ ಮುಖ್ಯದಾಸಾಹ ಪ್ರಾಣಃ ಅಪಾನಃ ವ್ಯಾನ ಉದಾನಃ ಸಮಾನಃ ಇತ್ಯಥ ಪ್ರಾಣೋವಾವ ಸಮ್ರಾಟ್ ಇದು ಕೌಂಡಿನ್ಯ ಶ್ರುತಿ. ಇದನ್ನೇ ರಾಘವೇಂದ್ರ ಸ್ವಾಮಿಗಳು ಕೂಡ 72ನೇ ಗದ್ಯ ಭಾಗ ತತ್ವಮಂಜರಿದು ಅಲ್ಲಿ ತಗೊಂಡಿದ್ದಾರೆ. ಮುಂದೆ ಗೌಪವನ ಶ್ರುತಿ ಅಂತ ಇನ್ನೊಂದು ಶ್ರುತಿ ಇದೆ. ಮುಖ್ಯಸ್ಯೈವ ಸ್ವರೂಪಾಣಿ ಪ್ರಾಣಾದ್ಯಾ ಪಂಚವಾಯವ ಸಯೇವ ಪ್ರಾಣಿನಾಂ ದೇಹೆ ಪಂಚಧಾ ವರ್ತತೆ ಅನಿಶಂ ಅಂತ. ಅಲ್ಲಿ ಕೌಂಡಿನ್ಯ ಶ್ರುತಿ ಒಂದು, ಗೌಪವನ ಶ್ರುತಿ ಒಂದು, ಮತ್ತೆ ವಾಯುಪ್ರೋಕ್ತ ಅಂತ ಒಂದು. ಆ ವಾಯುಪ್ರೋಕ್ತ ಅನ್ನೋ ಗ್ರಂಥದಲ್ಲಿ ಬಂದಂಥ ಒಂದು ಯುಕ್ತಿ ಇಷ್ಟನ್ನೆಲ್ಲ ತಗೊಂಡಿದ್ದಾರೆ. ಅದೆಲ್ಲದರ ಕುರಿತಾಗಿ ಇದೊಂದು ಪ್ರಶ್ನೆ ಇದೆ. ಮೊದಲನೇದಾಗಿ ಕೌಂಡಿನ್ಯ ಶ್ರುತಿ ಏನು ಹೇಳ್ತಾ ಇದೆ ಅದನ್ನೀಗ ನೋಡಬೇಕು. ಈ ಪಂಚಪ್ರಾಣಗಳು ಮುಖ್ಯ ಪ್ರಾಣದ ದಾಸರು ಅಂತ ಅಲ್ಲಿ ವರ್ಣನೆ ಮಾಡಿದ್ದಾರೆ. ಮತ್ತೆ ಸರ್ವೇ ವಾಯುತೆ ಮುಖ್ಯದಾಸಾಹ, ಮುಖ್ಯಸ್ಯ ದಾಸಾಹ. ಮುಖ್ಯ ಅಂದರೆ ಮುಖ್ಯ ಪ್ರಾಣ ಏನಿದ್ದಾನೆ ಅವನ ದಾಸರು ಇವರೆಲ್ಲರೂ ಕೂಡ ಪ್ರಾಣ ಅಪಾನ ವ್ಯಾನ ಉದಾನ ಸಮಾನ ಅಂತನ್ನುವವರು ಮುಖ್ಯ ಪ್ರಾಣನ ದಾಸರಾಗಿದ್ದಾರೆ ಅಂತ ಅದರ ತಾತ್ಪರ್ಯ. ಪ್ರಾಣೋವಾವ ಸಮ್ರಾಟ್, ಪ್ರಾಣ ಇವರೆಲ್ಲರಿಗೂ ಕೂಡ ಸಮ್ರಾಟ್ ಆಗಿದ್ದಾನೆ ಅಂತ ಹೀಗರ್ಥ. ಪ್ರಾಣ ಅಂದ್ರೆ ಅಲ್ಲಿ ಮುಖ್ಯ ಪ್ರಾಣ, ಆ ಮುಖ್ಯ ಪ್ರಾಣನೇ ಸಮ್ರಾಟ್, ಉಳಿದವರೆಲ್ಲ ಅವನ ದಾಸರು ಅಂತ ಬಂದಿದೆ. ಮುಂದೆ ಈ ವಾಯುಪ್ರೋಕ್ತ ಅಂತ ಇನ್ನೊಂದು ಗ್ರಂಥ, ಪ್ರಾಣಾಪಾನಾದಯ ಸರ್ವೇ ಮುಖ್ಯದಾಸ ಯಥೋನಿಶಂ ಅತಸ್ತದಾಜ್ಞಾ ನಿತ್ಯಂ ಸ್ವಾಮಿ ಕರ್ಮಾಣಿ ಕುರುವತೆ ಅಂತ. ಪ್ರಾಣ ಅಪಾನ ವ್ಯಾನ ಉದಾನ ಸಮಾನರೆಲ್ಲರೂ ಕೂಡ ಮುಖ್ಯ ಪ್ರಾಣನ ದಾಸರಾಗಿದ್ದಾರೆ. ಆದ್ದರಿಂದ ಅವನ ಆಜ್ಞೆಗನುಗುಣವಾಗಿ ಅವರೆಲ್ಲ ಕಾರ್ಯಗಳನ್ನು ಕೂಡ ಮಾಡ್ತಾ ಇದ್ದಾರೆ ಅಂತ ಒಂದು ಯುಕ್ತಿ ಬಂದಿದೆ ಅಲ್ಲಿ. ಇದು ಯುಕ್ತಿ ವಾಯುಪ್ರೋಕ್ತೆ ಅಂತ ಬ್ರಹ್ಮಸೂತ್ರ ಭಾಷ್ಯ. ಅವನ ದಾಸರಾದ್ರಿಂದ ಅವನ ಆಜ್ಞೆಗನುಗುಣವಾಗಿ ಎಲ್ಲ ಕಾರ್ಯ ಮಾಡ್ತಾರೆ ಅಂತ ಅದರ ತಾತ್ಪರ್ಯ. ಮುಂದೆ ಗೌಪವನ ಶ್ರುತಿ ಅದೇನು ಹೇಳ್ತಿದೆ ಅಂದ್ರೆ ಮುಖ್ಯಸ್ಯೈವ ಸ್ವರೂಪಾಣಿ ಪ್ರಾಣಾದ್ಯಾ ಪಂಚವಾಯವ ಅಂತ. ಪ್ರಾಣ ಅಪಾನ ವ್ಯಾನ ಉದಾನ ಸಮಾನರು ಅಂದ್ರೆ ಯಾರು ಅಂತ ನಾವು ಜಿಜ್ಞಾಸೆ ಮಾಡ್ತಾ ಕೂತಿದ್ದಾಗ ಅವೆಲ್ಲವೂ ಮುಖ್ಯ ಪ್ರಾಣನ ದಾಸರು ಅಂತ ಕೌಂಡಿನ್ಯ ಶ್ರುತಿ ಮತ್ತೆ ವಾಯುಪ್ರೋಕ್ತ ಇವೆರಡು ಹೇಳಿದ್ರೆ, ಈ ಗೌಪವನ ಶ್ರುತಿ ಹೇಳ್ತದೆ ಅದು ಅವನದೇ ಸ್ವರೂಪ ಅಂತ. ಹಾಗಾದ್ರೆ ನಾವಿಲ್ಲಿ ಯಾವುದನ್ನು ಸ್ವೀಕಾರ ಮಾಡಬೇಕು ಅಂತ ನಮಗೆ ಪ್ರಶ್ನೆ ಬರುತ್ತೆ. ಶ್ರುತಿಗಳಿಗೆ ಪರಸ್ಪರ ವಿರೋಧ. ಅದಕ್ಕೆ ಈಗ ನಾವು ನೋಡ್ತಾ ಇರುವಂಥ ಈ ಪಂಚವೃತ್ತಿ ಅಂತ ಏನು ಸೂತ್ರ ಇದೆ, ಪಂಚವೃತ್ತಿ ಮನೋವದ್ ವ್ಯಪದಿಶ್ಯತೆ ಅಂತ ಆ ಒಂದು ಸೂತ್ರ ಮತ್ತು ಅದರಿಂದ ಸೂಚಿತವಾದ ಅಧಿಕರಣ ಎಲ್ಲ ಪರಿಹಾರವನ್ನು ಹೇಳ್ತಾ ಇದೆ ಅಂತ ಹೀಗದರ ಅರ್ಥ. ನಾನು ಅಥಾಪಿ ತತ್ವಮಂಜರಿಯಲ್ಲಿ ಸರ್ವೇ ವಾಯುದೇ ಮುಖ್ಯದಾಸಾಹ ಇತಿ ಇದೊಂದು ವೇದವಾಕ್ಯ. ಮುಖ್ಯಸ್ಯೈವ ಸ್ವರೂಪಾಣಿ ಪ್ರಾಣಾದ್ಯಾಹ ಅಂತ ಇನ್ನೊಂದು ವೇದವಾಕ್ಯ. ಒಂದು ಕೌಂಡಿನ್ಯ, ಒಂದು ಗೌಪವನ. ಇವೆರಡಕ್ಕೆ ಪರಸ್ಪರ ವಿರೋಧ. ಶ್ರುತ್ಯೋ ಪ್ರಾಣ ಅಪಾನ ವ್ಯಾನ ಉದಾನ ಸಮಾನ ಶಬ್ದಿತ ಪಂಚವಾಯುನ ಅವೆರಡು ಶ್ರುತಿಗಳು ಏನು ಹೇಳ್ತಿದೆ ಅಂದರೆ, ಒಂದು ಅವು ಭಗವಂತನ ದಾಸರು ಅಂತ ಹೇಳ್ತಿದೆ ಮೊದಲನೇದ್ದು. ಎರಡನೇದ್ದು ಅವರು ಭಗವಂತ ಅಲ್ಲ ಮುಖ್ಯ ಪ್ರಾಣನ ದಾಸರು ಅಂತ ಹೇಳ್ತಾ ಇದೆ. ಎರಡನೇದ್ದು ಅವೆಲ್ಲವೂ ಮುಖ್ಯ ಪ್ರಾಣನ ಸ್ವರೂಪ ಅಂತಲೇ ಹೇಳ್ತಾ ಇದೆ. ಮುಖ್ಯ ಪ್ರಾಣ ದಾಸತ್ವ ತತ್ ಸ್ವರೂಪತ್ವ ಬೋಧಿಕಯೋಹ. ನಾವು ಎರಡನ್ನೂ ಪ್ರತ್ಯೇಕವಾಗಿ ತಿಳ್ಕೋಬೇಕು. ಒಂದು ಶ್ರುತಿ, ಮೊದಲನೇ ಕೌಂಡಿನ್ಯ ಶ್ರುತಿ ಸರ್ವೇ ವಾಯುತೆ ಮುಖ್ಯದಾಸಃ ಅಂತನ್ನೋದು ಮುಖ್ಯ ಪ್ರಾಣನ ದಾಸರು ಇವರೆಲ್ಲರೂ ಉಳಿದವರು ಅಂತ ಹೇಳ್ತಿದೆ. ಇನ್ನು ಮುಖ್ಯಸ್ಯೈವ ಸ್ವರೂಪಾಣಿ ಅನ್ನುವ ಶ್ರುತಿ ಮುಖ್ಯ ಪ್ರಾಣನ ಸ್ವರೂಪರೇ ಇವರೆಲ್ಲರೂ ಅಂತ ಹೇಳ್ತಾ ಇದೆ. ಬೋಧಕವಾದದ್ದು ಇವೆರಡು ಶ್ರುತಿಗಳು. ಈಗ ಎರಡು ಶ್ರುತಿಗಳನ್ನು ನಾವು ಈಗ ಮೊದಲು ಪರಿಶೀಲಿಸಬೇಕು. ಅಲ್ಲಿ
ಯಾವುದಕ್ಕೆ ನಾವು ಒತ್ತು ಕೊಡಬೇಕಾಗ್ತದೆ ಅಂತ ವಿಚಾರ ಮಾಡಿದಾಗ ಪ್ರಾಣಾಪಾನಾದಯ ಸರ್ವೇ ಮುಖ್ಯದಾಸಾಹ ಅಂತ ಸ್ಮೃತಿ. ಸ್ಮೃತಿ ಅಂದರೆ ಪೌರುಷೇಯ ವಾಕ್ಯ ಅಂತ ಅರ್ಥ. ಅದೇ ವಾಯುಪ್ರೋಕ್ತ. ಆ ವಾಯುಪ್ರೋಕ್ತದಲ್ಲಿ ಮುಖ್ಯ ಪ್ರಾಣನ ಅಧೀನರಾಗಿದ್ದಾರೆ ಇವರೆಲ್ಲರೂ ಅಂತ ಅದು ಹೇಳ್ತಾ ಇದೆ. ಮುಖ್ಯ ಪ್ರಾಣದ ಅಧೀನರಾಗಿದ್ದಾರೆ ಅಂತ ಅನ್ನೋದೊಂದು ಯುಕ್ತಿ. ಅದು ಪ್ರಾಣ ಅಪಾನ ವ್ಯಾನ ಉದಾನ ಸಮಾನರು ಮುಖ್ಯ ಪ್ರಾಣನ ಅಧೀನರಾಗಿದ್ದಾರೆ ಅಂತ ಅನ್ನೋದೊಂದು ಯುಕ್ತಿ. ಆ ಯುಕ್ತಿಗೆ ಅನುಗುಣವಾಗಿ ನಾವು ಇಲ್ಲಿ ಯಾವುದನ್ನು ಪರಿಗಣನೆ ಮಾಡಬೇಕು, ಯಾವುದನ್ನು ಪರಿತ್ಯಾಗ ಮಾಡಬೇಕು ಅಂತ ವಿಚಾರ ಮಾಡಬೇಕಾಗ್ತದೆ. ಹಾಗಾಗಿ ಯುಕ್ತಿಯನ್ನು ಹೇಳಿದ ನಾವು ಗಮನಿಸಿದಾಗ ಮುಖ್ಯ ಪ್ರಾಣದ ದಾಸರೇ ಈ ಪಂಚವಾಯುಗಳು ಅಂತ ಅನ್ನೋದೇ ಉಚಿತ ಆಗ್ತದೆ. ಯುಕ್ತಿಯ ಇವನ ಮುಖ್ಯ ಪ್ರಾಣನ ಅಧೀನರಾಗಿದ್ದಾರೆ ಇವರೆಲ್ಲರೂ ಅಂತ ಹೇಳುವ ಒಂದು ಯುಕ್ತಿಯಿಂದ ಅಂತ ಅರ್ಥ. ವಾಕ್ಯ ತುಂಬಾ ಲಾಂಗ್ ಆಗಿರ್ತದೆ, ಅದನ್ನ ನಾವು ಶಾರ್ಟ್ ಆಗಿ ಓದ್ಕೋಬೇಕಾಗ್ತದೆ. ವಾಯುಪಸ್ಥೆ ಅಪಾನಂ ಚಕ್ಷುಶ್ರೋತ್ರೆ ಮುಖ್ಯನಾಸಿಕಾಭ್ಯಾಂ ಪ್ರಾಣ ಸ್ವಯಂ ಪ್ರತಿಷ್ಠತೆ ಮಧ್ಯೆ ಚ ಸಮಾನಃ ಅಂತ ಇತ್ಯಾದಿ ಶ್ರುತ್ಯುಕ್ತ ವ್ಯಕ್ತ ಸದ್ಗುಣತ್ವ ಯುಕ್ತಿಯಾಚ. ಇದೊಂದು ಯುಕ್ತಿ. ಅದಲ್ಲದೆ ಮತ್ತೊಂದು ಯುಕ್ತಿ ಏನು ಅಂತಂದ್ರೆ ಈ ಮುಂದೆ ಈ ಶ್ರುತಿಯಲ್ಲಿ ಬಂದಿರುವಂಥ ಇನ್ನೊಂದು ಯುಕ್ತಿ. ಪ್ರಾಣಾಪಾನಾದಯ ಸರ್ವೇ ಅಂತೇಳಿ ಯುಕ್ತಿ ಬಂದಿದೆಯಲ್ಲ ವಾಯುಪ್ರೋಕ್ತದ್ದು, ಅದು ಅಲ್ಲಿ ಸೂಚಿತ ಆಗಿರುವಂಥ ಯುಕ್ತಿ ಕೌಂಡಿನ್ಯ ಶ್ರುತಿಗೆ ಸಹಾಯಕವಾಗಿದೆ. ಯಾಕೆಂದ್ರೆ ಅದು ದಾಸತ್ವಕ್ಕೆ ಪೂರಕವಾಗಿದೆ. ಮತ್ತೊಂದು ಶ್ರುತಿಯಲ್ಲಿ ಬಂದಿರುವಂಥ ಯುಕ್ತಿ ಅದು ಸ್ವರೂಪಕ್ಕೆ ಪೂರಕವಾಗಿದೆ. ವಾಯುಪಸ್ಥೆಯ ಪಾನಂ ಚಕ್ಷುಶ್ರೋತ್ರೆ ಮುಖನಾಸಿಕಾಭ್ಯಾಂ ಪ್ರಾಣ ಸ್ವಯಂ ಪ್ರತಿಷ್ಠತೆ ಮಧ್ಯೇತು ಸಮಾನಃ ಏಷ ಹಿ ಏತದ್ ಅದ್ಭುತಮನ್ನಂ ಸಮಮ್ನಯತೆ ಅಂತ ಈ ಒಂದು ಶ್ರುತಿ ಏನಿದೆ, ಆ ಶ್ರುತಿಯ ಬೆಂಬಲ ಗೌಪವನ ಶ್ರುತಿಗಿದೆ. ಗೌಪವನ ಶ್ರುತಿ ಆತನನ್ನ ಮುಖ್ಯ ಪ್ರಾಣಾದಿ 5 ರೂಪ ಉಳ್ಳವನು ಅಂತ ವರ್ಣನೆ ಮಾಡ್ತಾ ಇದೆ. ಹೀಗೆ ವ್ಯಕ್ತ ಸದ್ಗುಣತ್ವ, ಆ ಮುಖ್ಯ ಪ್ರಾಣನಲ್ಲೇ ಇರುವಂಥ ಇವೆಲ್ಲ ಗುಣಗಳಿವೆ ಬೇರೆ ಬೇರೆ. ಒಬ್ಬನಿಗೆ ಅದೇ 5 ಹೆಸರಷ್ಟೇ. ಹೀಗೆ 2 ವೇದ ವಾಕ್ಯಗಳಿವೆ, ಅದಕ್ಕೆ ಸಹಾಯಕವಾಗಿ 2 ವಾಕ್ಯಗಳು ಇವೆ, ಯುಕ್ತಿಯನ್ನು ಹೇಳುವಂತಹ ವಾಕ್ಯಗಳು. ಆದ್ರಿಂದ 2 ಪ್ರಮಾಣಗಳು ಕೂಡ ಕೌಂಡಿನ್ಯ ಶ್ರುತಿ, ದಾಸತ್ವವನ್ನು ಹೇಳುವ ಕೌಂಡಿನ್ಯ ಶ್ರುತಿ, ಸ್ವರೂಪವನ್ನು ಹೇಳುವಂಥ ಗೋಪವನ ಶ್ರುತಿ, ಇವೆರಡೂ ಕೂಡ ಈಗ ಸಮಬಲವಾಗಿರುತ್ತವೆ. ಯುಕ್ತ್ಯಾಚ ಉಪೇತಯೋ ತುಲ್ಯಬಲಯೋ ವಿರುದ್ಧತ್ವೇನ ಅಪ್ರಾಮಾಣ್ಯೇ. 2 ಕೂಡ ತುಲ್ಯಬಲ ಆಗಿಬಿಟ್ಟಾಗ ಅವುಗಳಿಗೆ ಅಪ್ರಾಮಾಣ್ಯ ಬಂತು. ಅಪ್ರಾಮಾಣ್ಯೇ ಪ್ರಾಗುಕ್ತ ಸಮನ್ವಯ ಅಯೋಗ. ಹಿಂದೆ ನೀವು ಎಲ್ಲ ಶಬ್ದಗಳ ಸಮನ್ವಯವನ್ನು ಭಗವಂತನಲ್ಲಿ ಮಾಡಿ ತೋರಿಸಿದ್ರಲ್ಲ, ಆ ಸಮನ್ವಯವೇ ಸರಿಯಲ್ಲ, ಇತ್ಯತಃ ಪ್ರಾಪ್ತಂ. ಅದಕ್ಕೆ ಉತ್ತರವಾಗಿ ಪಂಚವೃತ್ತಿರ್ ಮನೋವದ್ಯೋಪದಿಶ್ಯತೆ ಅನ್ನುವಂಥ 8ನೇ ಅಧಿಕರಣ ಹೊರಟಿದೆ. ಅದರ ಅರ್ಥವನ್ನು ಕೂಡ ಆಚಾರ್ಯರು ಮುಖ್ಯ ಪ್ರಾಣ ಎಂಬ ಮಾತಿನಿಂದಲೇ ಸಂಗ್ರಹ ಮಾಡಿದ್ದಾರೆ ಅಂತ ಅರ್ಥ. ವಾಕ್ಯ ದೀರ್ಘವಾಗಿರೋದ್ರಿಂದ ಎಲ್ಲಿ ವಿಶೇಷಣ ಅಂತ ಅನ್ನೋದನ್ನು ನೋಡ್ಕೋಬೇಕು. ಅಲ್ಲಿ ಮೊದಲನೇದಾಗಿ ಇತಿ ಶ್ರುತ್ಯೋಹ, ಇವೆರಡು ಶ್ರುತಿಗಳು ಅವೇನಾಗಿವೆ, ಒಂದು ದಾಸತ್ವವನ್ನು ಹೇಳ್ತಿದೆ, ಒಂದು ಸ್ವರೂಪವನ್ನು ಹೇಳ್ತಾ ಇದೆ. ಅವೆರಡು ಶ್ರುತಿಗಳು ಯುಕ್ತಿಪೇತಗಳು ಕೂಡ ಆಗಿವೆ. ಸದ್ಗುಣತ್ವ ಯುಕ್ತ್ಯಾಚ ಉಪೇತಯೋಹ, ಯುಕ್ತಿಯನ್ನು ಬೋಧನೆ ಮಾಡ್ತಾ ಇವೆ. ಯುಕ್ತಿಯನ್ನು ಬೋಧನೆ ಮಾಡೋದಲ್ಲ, ಬೇರೆ ಎರಡು ವಾಕ್ಯಗಳಿಂದ ಕಂಡು ಬರುವ ಯುಕ್ತಿಯನ್ನು ಹೊಂದಿವೆ. ಒಂದು ವಾಯುಪ್ರೋಕ್ತದಲ್ಲಿ ಬಂದಿರುವ ಯುಕ್ತಿಯನ್ನು ಹೊಂದಿದೆ ಕೌಂಡಿನ್ಯ ಶ್ರುತಿ, ಅದು ದಾಸತ್ವಕ್ಕೆ ಪೂರಕವಾಗಿದೆ. ಇನ್ನೊಂದು ಪಾಯುಪಸ್ಥೆಯ ಪಾನಂ ಚಕ್ಷುಶ್ರೋತ್ರೆ ಅಂತನ್ನೋದ್ರಿಂದ ಸಿಗುವ ಯುಕ್ತಿ ಅದು ಗೌಪವನ ಶ್ರುತಿಗಿದೆ. ಅಂತೂ ಎರಡೂ ಕೂಡ ವೇದವಾಕ್ಯಗಳೇ ಆಗಿವೆ, ಎರಡೂ ಕೂಡ ಯುಕ್ತಿಪೇತವೇ ಆಗಿದೆ. ಆದ್ರಿಂದ ತುಲ್ಯ ಬಲವಾಗಿವೆ, ಪರಸ್ಪರ ವಿರುದ್ಧವಾಗಿವೆ, ಅಪ್ರಮಾಣ ಆಗಿವೆ. ಆದ್ರಿಂದ ಭಗವಂತನಲ್ಲಿ ಗುಣಗಳನ್ನು ಸಮನ್ವಯಿಸಲಿಕ್ಕೆ ಬರೋದಿಲ್ಲ ಅಂತ ಪ್ರಶ್ನೆ. ಅದಕ್ಕೆ ಉತ್ತರವಾಗಿ ಈ ಅಧಿಕರಣದ ಸೂತ್ರ. ರಾಘವೇಂದ್ರ ಸ್ವಾಮಿಗಳು ತಮ್ಮ ತತ್ವಮಂಜರಿಯಲ್ಲಿ ಇದೊಂದೇನು ವೇದವಾಕ್ಯ ಉದ್ಧರಿಸಿದಾರಲ್ಲ, ಶ್ರುತಿವಾಕ್ಯ, ಪಾಯುಪಸ್ಥೆಯ ಪಾನಂ ಚಕ್ಷುಶ್ರೋತ್ರೆ ಮುಖನಾಸಿಕಾಭ್ಯಾಮ್ ಅಂತ ಹೀಗೆ, ಇದು ಷಟ್ಪ್ರಶ್ನೋಪನಿಷತ್ತಿನ ತೃತೀಯ ಪ್ರಶ್ನದ 4ನೇ ವಾಕ್ಯ.
ಅದರ ಅರ್ಥ ಹೀಗಾಗ್ತದೆ. ಈ ಅಪಾನ ಅಂತ ಹೆಸರು ಯಾಕೆ ಅಂದರೆ ಮಲಾದಿಗಳನ್ನು ಹೊರ ಹಾಕುವುದರಿಂದ ಅವನಿಗೆ ಅಪಾನ ಅಂತ ಹೆಸರು. ಅವನಿಗೆ ಅಪಾನ ಎಂಬ ರೂಪ ಇದೆ. ಮತ್ತೆ ಕಣ್ಣು ಕಿವಿಗಳಲ್ಲಿ ಮುಖ ನಾಸಿಕಗಳಲ್ಲಿ ಮುಖ್ಯ ಪ್ರಾಣ ತಾನೇ ಇದ್ದಾನೆ ಪ್ರಾಣನ ರೂಪದಿಂದ. ಸ್ವಯಂ ಪ್ರಾಣ ಪ್ರತಿಷ್ಠತೆ, ಅಲ್ಲೇ ತಾನೇ ಪ್ರಾಣ ರೂಪದಿಂದ ಇದ್ದಾನೆ, ಕಾರ್ಯ ಮಾಡ್ತಾ ಇದ್ದಾನೆ. ಸಮಾನ ವಾಯು, ಸಮಾನ ಎಂಬ ರೂಪದಿಂದ ಸಮಾನ ವಾಯುವಿನಲ್ಲಿದ್ದಾನೆ ಪ್ರಾಣಾಪಾನಗಳ ನಡುವೆ. ಅಂದ್ರೆ ಸಮಾನೋ ನಾಭಿಮಂಡಲೆ ಅಂತ ಅಮರಕೋಶ ಹೇಳ್ತದೆ. ನಾಭಿಮಂಡಲದಿದ್ದು ಕಾರ್ಯ ಮಾಡ್ತಾನೆ. ಈ ಸಮಾನ ವಾಯು ನಾವು ಉಂಡ ಅನ್ನವನ್ನು ಶರೀರದ ಆಯಾ ಅಂಗಗಳಿಗೆ ಸರಿಯಾಗಿ ತಗೊಂಡು ಹೋಗಿ ಕೊಡ್ತಾನೆ. ಎಲ್ಲ ಕಡೆಯೂ ಸಮಾನವಾಗಿ ಡಿಸ್ಟ್ರಿಬ್ಯೂಟ್ ಮಾಡುವುದರಿಂದ ಅವನಿಗೆ ಸಮಾನ ಅಂತ ಹೆಸರು. ಆದ್ರಿಂದ ಇವೆಲ್ಲವೂ ಕೂಡ ತಮ್ಮ ತಮ್ಮ ಕಾರ್ಯಗಳನ್ನು ಸರಿಯಾಗಿ ನಿರ್ವಹಿಸ್ತಾ ಇವೆ. ಯಾವುದೋ ಇಂದ್ರಿಯಕ್ಕೆ ಕಡಿಮೆ ಶಕ್ತಿ, ಮತ್ತೊಂದು ಯಾವುದೋ ಇಂದ್ರಿಯಕ್ಕೆ ಕಡಿಮೆ ಹೆಚ್ಚು ಶಕ್ತಿ, ಹೀಗೆಲ್ಲ ಮಾಡೋದಿಲ್ಲ ಅವನು. ಶರೀರವು ಸ್ವಸ್ಥವಾಗಿದ್ದಾಗ ಎಲ್ಲ ಇಂದ್ರಿಯಗಳಿಗೂ ಸರಿಯಾಗಿಯೇ ಅವನು ಶಕ್ತಿಯನ್ನು ಪೂರೈಸ್ತಾನೆ. ಶರೀರಕ್ಕೊಂದು ವೇಳೆ ರೋಗ ಬಂದಿದ್ರೆ ಅದು ವಿಚಾರ ಬೇರೆ. ಆಗ ಮೂಲತಃ ಇಂದ್ರಿಯವೇ ಕ್ಷೀಣ ಆಗಿರೋದ್ರಿಂದ ಅದಕ್ಕೆ ಇವನು ಶಕ್ತಿ ಪೂರೈಸಿದ್ರು ಕೂಡ ಅದೇನು ವಿಶೇಷ ಕಾರ್ಯ ಮಾಡ್ಲಿಕ್ಕೆ ಸಮರ್ಥ ಆಗೋದಿಲ್ಲ. ಅವೆಲ್ಲ ತಮ್ಮ ಕಾರ್ಯಗಳನ್ನು ಮಾಡ್ತಾ ಇವೆ. ಯಾಕಂದ್ರೆ ಆತ್ಮನಿಗೆ ನೇರವಾಗಿ ತನ್ನ ಕಾರ್ಯಗಳನ್ನು ಮಾಡ್ಲಿಕ್ಕೆ ಆಗೋದಿಲ್ಲ. ಅವನು ಅನುರೂಪನಾಗಿ ಹೃದಯದಲ್ಲಿದ್ದಾನೆ. ಅವನಿಗೆ ವಿಷಯ ಪದಾರ್ಥಗಳ ಸಂಪರ್ಕ ಬರಬೇಕಾದ್ರೆ ಅದು ಇಂದ್ರಿಯಗಳ ಮೂಲಕವೇ ಬರಬೇಕು. ಹೃದಯೇಶ ಆತ್ಮ, ಹೃದಯದಲ್ಲಿ ಜೀವಾತ್ಮ ಹೃದಯದಲ್ಲಿದ್ದಾನೆ ಅಂತ ಅನ್ನೋದಕ್ಕೆ ಇದು ಪ್ರಮಾಣ ಅಂತ. ಇದು ಷಟ್ಪ್ರಶ್ನೋಪನಿಷತ್ತಿನ ತೃತೀಯ ಪ್ರಶ್ನದ 4ನೇ ಮಾತು, 4ನೇ ಮಂತ್ರ. ಅಲ್ಲಿ ಈ ಪ್ರಾಣನಿಗೆ ಇವೆಲ್ಲ ರೂಪಗಳು, ಒಬ್ಬನೇ ಪ್ರಾಣನೇ ಬೇರೆ ಬೇರೆ ಕಡೆ ಇದ್ದು ಎಲ್ಲ ಕಾರ್ಯಗಳನ್ನು ಮಾಡ್ತಾ ಇದ್ದಾನೆ ಅಂತ ಕಂಡು ಬರ್ತಾ ಇದೆ. ಇದು ಗೌಪವನ ಶ್ರುತಿಗೆ ಸಹಾಯಕವಾಗಿವೆ. ಮುಖ್ಯಸ್ಯೈವ ಸ್ವರೂಪಾಣಿ ಪ್ರಾಣಾದ್ಯ ಪಂಚವಾಯವ ಅಂತ ಅದನ್ನು ರಾಘವೇಂದ್ರ ಸ್ವಾಮಿಗಳು ಷಟ್ಪ್ರಶ್ನೋಪನಿಷತ್ತಲ್ಲಿ ಬಂದುದನ್ನು ತಗೊಂಡಿದ್ದಾರೆ. ಇತಿ ಯುಕ್ತ್ಯಾಚ ಉಪೇತಯೋ, ಮೂಲ ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಬಂದಿಲ್ಲ ಅದು ರಾಘವೇಂದ್ರ ಸ್ವಾಮಿಗಳು ಅದನ್ನು ತಗೊಂಡಿದ್ದಾರೆ. ಹೀಗೆ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ರೂಪವಾಗಿ ಈ ಅಧಿಕರಣ ಸೂತ್ರ ಹೊರಟಿವೆ. ಅದರ ಅರ್ಥವನ್ನು ಆಚಾರ್ಯರು ಮುಖ್ಯ ಪ್ರಾಣಶ್ಚ ಅಂತ ಈ ಶಬ್ದದಿಂದ ಸಂಗ್ರಹ ಮಾಡಿದ್ದಾರೆ. ಅದಕ್ಕೆ ಏನು ಅರ್ಥ ಅಂತ ಅನ್ನೋದನ್ನು 73ನೇ ಗದ್ಯ ಭಾಗದಲ್ಲಿ ನಾಳೆ ನೋಡೋಣ. ಅದಕ್ಕೆ ಈ ಭಾಗ ಸಮಾಪ್ತವಾಗಿದೆ.